Hello students, welcome to what? Pre-recorded classes. Pre-recorded. Okay, pre-recorded classes. ಇಲ್ಲಿ ನಾವು ನಮ್ಮ ಲೈವ್ ಡಿಸ್ಕಷನ್ ಅಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಲೈವ್ ಕ್ಲಾಸಸ್ ಅಲ್ಲಿ ಅಂತ ಅಂದ್ರೆ ವಾಟ್ ಇಂಟರ್ನೆಟ್ ಬೇಸಿಕ್ಸ್ ನೋಡಿದ್ವಿ. ಆಮೇಲೆ ವಾಟ್ ಇಸ್ ದಟ್, ವಾಟ್ ಯು ಮೀನ್ ಬೈ ವೆಬ್ ಸರ್ವರ್, ವಾಟ್ ಯು ಮೀನ್ ಬೈ ಬ್ರೌಸರ್, ಸೊ ಕ್ಲೈಂಟ್ ಸರ್ವರ್ ಮಾಡಲ್ later followed by that ಯಾವುದು ಪ್ರೋಟೋಕಾಲ್, ಆಮೇಲೆ HTTP ಪ್ರೋಟೋಕಾಲ್ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು HTML ಇಂಟ್ರಡಕ್ಷನ್ ನೋಡಿದ್ವಿ. ಮತ್ತೆ ಸೊ HTML ಇಂಟ್ರಡಕ್ಷನ್ ಆದ್ಮೇಲೆ ವಾಟ್ ವಿ ಲರ್ನ್ಡ್ ರಿಗಾರ್ಡಿಂಗ್ ವಾಟ್ HTML ಇಂಟ್ರಡಕ್ಷನ್ ಆದ್ಮೇಲೆ ಐ ಥಿಂಕ್ ವಿ ಕ್ರಿಯೇಟೆಡ್ what our first HTML document. Okay, so ಇವಾಗ ನಾವು next we need to continue with what our remaining topics in the first chapter. So tags ಬಗ್ಗೆನೂ ನೋಡಿದ್ವಿ ನಾವು. Tags ಅಲ್ಲಿ we have two types, one is paired, next ಇನ್ನೊಂದು ಯಾವುದಿತ್ತು unpaired tags ಅಂತ. ಓಕೆನಾ? ಸೊ paired tagsಗೆ ಯಾವ್ದಾವ್ದು ಎಕ್ಸಾಂಪಲ್, HTML ಟ್ಯಾಗ್ ಪೇರಿಡ್ ಟ್ಯಾಗ್ ಅಂತ ಹೇಳ್ಬೋದು, ಬಾಡಿ ಟ್ಯಾಗ್ ಅಂತ, ಮತ್ತೆ ಪ್ಯಾರಾಗ್ರಾಫ್ ಟ್ಯಾಗ್ ಅಂತ ಹೇಳಿದ್ವಿ. ಅನ್ಪೇರಿಡ್ ಅಲ್ಲಿ ಬಂದ್ಬಿಟ್ಟು ಬ್ರೇಕ್ ಟ್ಯಾಗ್, ಆಮೇಲೆ ಹಾರಿಜೆಂಟಲ್ ರೂಲ್ ಅಂತ ಹೇಳಿದ್ವಿ, ಇಮೇಜ್ ಟ್ಯಾಗ್, ಇವೆಲ್ಲ ಅನ್ಪೇರಿಡ್ ಟ್ಯಾಗ್ಸ್. ಸೊ ಈ ಟ್ಯಾಗ್ಸ್ ಬಿಟ್ರೆ HTML ಡಾಕ್ಯುಮೆಂಟ್ ಏನಿಲ್ಲ. HTML ಡಾಕ್ಯುಮೆಂಟ್ ಅಲ್ಲಿ ಇರೋದೇ ಏನಪ್ಪಾ ಅಂತ ಅಂದ್ರೆ ಟ್ಯಾಗ್ಸ್. ಸೊ ಇವಾಗ ನಾವೇನ್ ಮಾಡ್ತಾ ಹೋಗ್ತೀವಿ, ವಿ ಯೂಸ್ ಟು ಲರ್ನ್ ವೇರಿಯಸ್ ಟ್ಯಾಗ್ಸ್ ಒನ್ ಬೈ ಒನ್. ಟ್ಯಾಗ್ಸ್ ಮತ್ತೆ ಅವುಗಳದ್ದು ಬಿಹೇವಿಯರ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಅದು ಬಿಹೇವ್ ಮಾಡುತ್ತೆ ಅನ್ನೋದನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ವಿ ಯೂಸ್ ಟು ಡಿಸ್ಕಸ್. ಗೆಟಿಂಗ್? ಸೊ ಇದಾದ್ಮೇಲೆ ವಾಟ್ ನಾವು ಯಾವ ಎಡಿಟರ್ ಎಲ್ಲ ಯೂಸ್ ಮಾಡಿದ್ವಿ ಅದನ್ನೆಲ್ಲ ಇವಾಗ ಮತ್ತೊಂದ್ಸತಿ ರಿಫ್ರೆಶ್ ಮಾಡ್ಕೊಂಬೋಣ. ಬನ್ನಿ, ಇಲ್ಲಿ ಫಸ್ಟ್ ವಿ ನೀಡ್ ಟು ಗೋ ವಾಟ್ ಶಿಫ್ಟ್ ಟು ನೋಟ್ಸ್ ಹಿಯರ್. ಗೆಟಿಂಗ್? ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಪ್ಯಾರಾಗ್ರಾಫ್ ಟ್ಯಾಗ್ ಬಗ್ಗೆ ಇಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಪ್ಯಾರಾಗ್ರಾಫ್ ಟ್ಯಾಗ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕಿಂತ ಮುಂಚೆ ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಫಸ್ಟ್ ವಾಟ್ ಜಂಪ್ ಅವರ್ ಸೆಲ್ಫ್ ಟು ದಿ ವಾಟ್ ಆಕ್ಚುಯಲ್ ಕೋಡ್. ನಾವಿಲ್ಲಿ ಒಂದು ಎಡಿಟರ್ ಅಲ್ಲಿ ಏನ್ ಮಾಡ್ಕೋಬೇಕಾಗುತ್ತೆ, ವಿ ನೀಡ್ ಟು ಸೇವ್ ದಿ ಕಂಟೆಂಟ್. ಸಿ, ನಾನು ಈ HTML ಡಾಕ್ಯುಮೆಂಟ್ನ ಕಾಪಿ ಮಾಡ್ಕೊಂಡಿರ್ತೀನಿ. ಎಸ್, ಇಲ್ಲಿ ನಾವು ವಾಟ್ HTML ಡಾಕ್ಯುಮೆಂಟ್ನ ಕಾಪಿ ಮಾಡ್ಕೊಂಡ್ಮೇಲೆ ವಾಟ್ ವಿ ನೀಡ್ ಟು ಡೂ, ನಾವು ಎಡಿಟರ್ಗೆ ಜಂಪ್ ಆಗಬೇಕಾಗುತ್ತೆ. ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋ ಎಡಿಟರ್ ಯಾವುದಪ್ಪ ಅಂದರೆ Notepad++. ರನ್ ಆಸ್ ಅಡ್ಮಿನ್ ಆಗಿ ನಾವೇನು ಮಾಡಬೇಕಾಗುತ್ತೆ, ಎಡಿಟರ್ಗೆ ಎಂಟರ್ ಆಗಿದ್ದೀವಿ. ಇಲ್ಲಿ ನಾನೊಂದು ಹೊಸ ಫೈಲ್ ಓಪನ್ ಮಾಡ್ಕೊಂಡಿದ್ದೀನಿ. ಹೊಸ ಫೈಲ್ ಓಪನ್ ಮಾಡ್ಕೊಂಡ್ಮೇಲೆ ಇದನ್ನ ಫಸ್ಟ್ ಏನು ಮಾಡ್ಕೊಂಬೋಣ ಅಂದರೆ ಸೇವ್ ಮಾಡ್ಕೋಣ. ಬಿಕಾಸ್ ಮುಂಚೆ ಸೇವ್ ಮಾಡ್ಕೊಳ್ಳೋದ್ರಿಂದ ಆಗೋ ಅನುಕೂಲ ಏನಪ್ಪಾ ಅಂದರೆ ನಮಗೆ ಸಿಂಟ್ಯಾಕ್ಸ್ ರಿಲೇಟೆಡ್ ಸಪೋರ್ಟ್ ಸಿಗುತ್ತೆ. ಅದಾದಮೇಲೆ ಎಡಿಟರ್ದು ಇಂಟೆಲಿಜೆನ್ಸ್ ನಮಗೆ ತುಂಬ ನೀಟಾಗಿ ಗೊತ್ತಾಗುತ್ತೆ. ಯಾಕೆಂದರೆ ಈ ಎಡಿಟ್ರಿಗೆ ನಾವಿಲ್ಲಿ ಟೈಪ್ ಮಾಡ್ತಾ ಇರೋವಂಥ ಡಾಕ್ಯುಮೆಂಟ್ ಬಂದ್ಬಿಟ್ಟು ಯಾವ ವಾಟ್ ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಅಂದಮೇಲೆ ಡಿಪೆಂಡಿಂಗ್ ಅಪಾನ್ ದಟ್ ಎಕ್ಸ್ಟೆನ್ಷನ್ ವಿ ಕ್ಯಾನ್ ಏಬಲ್ ಟು ಗೆಟ್ ದಿ ವಾಟ್ ಇಂಟೆಲಿಜೆನ್ಸ್ ಸಪೋರ್ಟ್ ಫ್ರಮ್ ದಿ ಎಡಿಟರ್. ಗೆಟಿಂಗ್? ಸೊ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಏನಂತ ಸೇವ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೆಕೆಂಡ್ HTML ಅಂತ ಸೇವ್ ಮಾಡೋಣ. ಓಕೆ, ಬೆಟರ್ ಇಲ್ಲಿ ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿಬಿಟ್ಟು ಸೇವ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಓಕೆ, ಸೇವ್ ಮಾಡ್ತಾ ಇರೋದು ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ವಿ ಯೂಸ್ ಟು ಸೇವ್. ಓಕೆ, ಬೆಟರ್ ವಿ ನೀಡ್ ಟು ಕ್ರಿಯೇಟ್ ಎ ಫೋಲ್ಡರ್ ಇಯರ್, ನ್ಯೂ ಫೋಲ್ಡರ್. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಸೆಕೆಂಡ್ ಇಯರ್ 2021 ಅಂತ ತಗೊಂಡಿದ್ದೀನಿ. ಓಕೆನಾ? ದಿಸ್ ಈಸ್ ವಾಟ್ ದಿ ಫೋಲ್ಡರ್. ಇಲ್ಲಿ ಬಂದ್ಬಿಟ್ಟು ನಾನು ಇದು ಸೆಕೆಂಡ್ ಡಾಕ್ಯುಮೆಂಟ್, ನಮ್ದು ಫಸ್ಟ್ ಡಾಕ್ಯುಮೆಂಟ್ ಆಲ್ರೆಡಿ ನಾವು ಏನೋ ವರ್ಕ್ ಮಾಡಿದ್ವಿ, ಒಂದು ಸ್ಯಾಂಪಲ್, ದಟ್ ಈಸ್ ವಾಟ್ ಫಸ್ಟ್ ಅಂತ ಸೇವ್ ಮಾಡ್ಕೊಂಡಿದ್ವಿ. ಇದನ್ನು ಸೆಕೆಂಡ್ ಅಂತ ಸೇವ್ ಮಾಡ್ಕೊಳ್ಳೋಣ. second.html ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಸಿ, ನೋಡ್ತಾ ಬನ್ನಿ, ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು ನೀವು, ಸಿಂಟ್ಯಾಟಿಕಲ್ ಸಪೋರ್ಟ್ ಎಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ಇಲ್ಲೆಲ್ಲ ಕಲರ್ ಕೋಡ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ವೈ? ಬಿಕಾಸ್ ದಿಸ್ ಅಂತ ಅಂದ್ರೆ ಇಲ್ಲಿ ನಾವು HTML ಡಾಕ್ಯುಮೆಂಟ್ ಅಂತ ಸೇವ್ ಮಾಡ್ಕೊಂಡ ತಕ್ಷಣ ವಾಟ್ ಎಕ್ಸಾಕ್ಟ್ಲಿ ವಿಲ್ ಹ್ಯಾಪನ್. ಸೊ ಇಲ್ಲಿ HTML ಡಾಕ್ಯುಮೆಂಟ್ ಅನ್ನೋದು ವಾಟ್ ಎಡಿಟ್ರಿಗೆ ಗೊತ್ತಾಗುತ್ತೆ. ಆ ರಿಲೇಟೆಡ್ ಏನೆಲ್ಲ ಏನು ಕಲರ್ ಕೋಡ್ ಚೇಂಜಸ್ ಏನೆಲ್ಲ ಮಾಡ್ಕೋಬೇಕು ಅದೆಲ್ಲ ಆಗುತ್ತೆ. ಸಿ, ಬನ್ನಿ,
ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಇಂಡೆಂಟೇಷನ್ ಕೊಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಒಂದೇ ಲೈನಲ್ಲಿದೆ, ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ವಿ ನೀಡ್ ಟು ಗಿವ್ ದಿ ಇಂಡೆಂಟೇಷನ್. ವಾಟ್ ಯು ಮೀನ್ ಬೈ ಇಂಡೆಂಟೇಷನ್? ಪ್ರಾಪರ್ ಸ್ಪೇಸಿಂಗ್. ನಾನು ಮುಂಚೆನೇ ಹೇಳಿದ್ದೀನಿ, HTML ನಥಿಂಗ್ ಬಟ್ ಎ ನೆಸ್ಟಿಂಗ್ ಆಫ್ ಟ್ಯಾಗ್ಸ್ ಅಂತ. ಒಂದು ಟ್ಯಾಗ್ ಒಳಗಡೆ ಮಲ್ಟಿಪಲ್ ಟ್ಯಾಗ್ಸ್ ಇರುತ್ತೆ. ಯಾವ ಟ್ಯಾಗ್ ಒಳಗಡೆ ಯಾವ ಟ್ಯಾಗ್ ಇದೆ ಅನ್ನೋದು ಗೊತ್ತಾಗಬೇಕಪ್ಪ ಅಂದರೆ ವಿ ನೀಡ್ ಟು ಗೋ ಫಾರ್ ಇಂಡೆಂಟೇಷನ್. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಈ ಬಾಡಿ ಟ್ಯಾಗ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಶಿಫ್ಟ್ ಆಲ್ಟ್ ಯೂಸ್ ಮಾಡಿಕೊಂಡು. ಸೊ ಟ್ಯಾಬ್ ಸ್ಪೇಸ್, ಬಾಡಿ ಬಂದ್ಬಿಟ್ಟು HTML ಒಳಗಡೆ ಇದೆ ಇವಾಗ. ನೆಕ್ಸ್ಟ್ ಬಂದ್ಬಿಟ್ಟು ಅಗೈನ್ ಶಿಫ್ಟ್ ಆಲ್ಟ್, ಎರಡು ಪ್ಯಾರಾಗ್ರಾಫ್ ಟ್ಯಾಗ್ಸ್ ಬಂದ್ಬಿಟ್ಟು ಎಲ್ಲಿದೆಯಪ್ಪ ಅಂತ ಅಂದರೆ ಬಾಡಿ ಒಳಗಡೆ ಇದೆ. ಅದಾದಮೇಲೆ ಕಂಟೆಂಟ್, ಈ ಕಂಟೆಂಟು ಪ್ಯಾರಾಗ್ರಾಫ್ ಟ್ಯಾಗ್ ಒಳಗಡೆ ಇದೆ. ನೆಕ್ಸ್ಟ್ ಈ ಕಂಟೆಂಟ್ ಬಂದ್ಬಿಟ್ಟು ಪ್ಯಾರಾಗ್ರಾಫ್ ಟ್ಯಾಗ್ ಒಳಗಡೆ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಏನು, ಪ್ಯಾರಾಗ್ರಾಫ್ ಟ್ಯಾಗ್ ಬಗ್ಗೆ ವಿ ನೀಡ್ ಟು ಡಿಸ್ಕಸ್. ಪ್ಯಾರಾಗ್ರಾಫ್ ಟ್ಯಾಗ್ ಬಂದ್ಬಿಟ್ಟು ದಿಸ್ ಈಸ್ ವಾಟ್ ಪೈರ್ಡ್ ಟ್ಯಾಗ್. ಇದು ಇಲ್ಲಿ ಇದ್ರದ್ದು ಇದು ಓಪನಿಂಗ್ ಟ್ಯಾಗ್ ಆದರೆ ಇದು ಕ್ಲೋಸಿಂಗ್ ಟ್ಯಾಗ್. ಅರ್ಥ ಆಗ್ತಾ ಇದೆಯಾ? ಸಿ, ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಈ ಕಂಟೆಂಟ್ನ ನಾನು ಒಳಗಡೆ ಹಾಕಿದ್ದೀನಿ. ಈ ಕಂಟೆಂಟು ಬ್ರೌಸರಲ್ಲಿ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ದಿ ಬಿಹೇವಿಯರ್ ಆಫ್ ಪ್ಯಾರಾಗ್ರಾಫ್ ಟ್ಯಾಗ್. ಇದು ಒಂದು ಪ್ಯಾರಾಗ್ರಾಫ್ ಟ್ಯಾಗ್, ಇದು ಮತ್ತೊಂದು ಪ್ಯಾರಾಗ್ರಾಫ್ ಟ್ಯಾಗ್. ಓಕೆ, ಸೊ ಇಲ್ಲಿ ನೋಡ್ತಾ ಬನ್ನಿ, ನಾವು ವಾಟ್ ಈ ಕ್ಲೋಸಿಂಗ್ ಟ್ಯಾಗ್ನ ವಿ ನೀಡ್ ಟು ಬಿ ವೆರಿ ಕಾಷನ್ಲಿ, ವಿ ನೀಡ್ ಟು ಕ್ಲೋಸ್. ಗಾಟ್ ಇಟ್? ಇದೆಲ್ಲ ಯಾವುದಾದ್ರೂ ಮಿಸ್ ಆಯ್ತಪ್ಪ ಅಂತಂದ್ರೆ ವಿಚ್ ರಿಸಲ್ಟ್ಸ್ ಇನ್ ಎರರ್. ಪ್ರಾಬಬಲಿ ನಿಮ್ಗೊಂದು ಸ್ವಲ್ಪ ಡೌಟ್ ಬಂದಿರ್ಬೋದು, ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಅಂತ. ನಾನು ಇದನ್ನ ಆಮೇಲೆ ಹೇಳ್ತೀನಿ, ಇದೊಂದು ಪೆಂಡಿಂಗ್ ಅಲ್ಲಿ ಇಟ್ಟಿರಿ, ಓಕೆನಾ? ಸೊ ಇದಾದ್ಮೇಲೆ ಇನ್ನೊಂದು ಪ್ಯಾರಾಗ್ರಾಫ್ ಟ್ಯಾಗ್ ಇದೆ. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇದನ್ನ ಜಸ್ಟ್ ಸೇವ್ ಮಾಡಿದ್ದೀನಿ. ಸೇವ್ ಮಾಡಿಬಿಟ್ಟು ಇದು ಎಲ್ಲಿ ಸೇವ್ ಆಗಿದೆ ಅಲ್ಲಿಂದ ನಾನು ಓಪನ್ ಮಾಡಬೇಕಪ್ಪ ಅಂತಂದ್ರೆ, ಎಲ್ಲಿ ಸೇವ್ ಆಗಿದೆ, ರೈಟ್ ಕ್ಲಿಕ್. ಸೊ ವಾಟ್ ಯು ನೀಡ್ ಟು ಡೂ, ಓಪನ್ ಕಂಟೈನಿಂಗ್ ಫೋಲ್ಡರ್ ಇನ್ ಎಕ್ಸ್ಪ್ಲೋರರ್. ಸೊ ಇಲ್ಲಿ ಓಪನ್ ಆಗಿದೆ, ನೋಡ್ತಾ ಬನ್ನಿ ಏನಿದೆ ಇಲ್ಲಿ, ಸೆಕೆಂಡ್ ಅಂತ ಇದೆ, second.html. ಸೊ ಇಲ್ಲಿ ನೋಡ್ತಾ ಬರ್ಬೇಕು, ಸ್ವಲ್ಪ ಒಬ್ಬ ಪ್ರೋಗ್ರಾಮರ್ಗೆ ಇರಬೇಕಾಗಿರೋ ಕ್ವಾಲಿಟಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಅಬ್ಸರ್ವೇಷನ್ ಚೆನ್ನಾಗಿರ್ಬೇಕು. ಟೈಪ್ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕ್ರೋಮ್ HTML ಡಾಕ್ಯುಮೆಂಟ್. ಇಲ್ಲಿ ಡಿಫಾಲ್ಟ್ ಬ್ರೌಸರ್ ಆಗಿರೋದ್ರಿಂದ ಕ್ರೋಮ್ HTML ಡಾಕ್ಯುಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಾಲೋಡ್ ಬೈ ಸಮ್ ಆಫ್ ದಿ ಆಟ್ರಿಬ್ಯೂಟ್ಸ್ ಇದೆ, ಯಾವುದು ನೇಮ್ ಇದೆ, ಡೇಟ್ ಮಾಡಿಫೈಡ್, ಮತ್ತೆ ಟೈಪ್ ಆಸ್ ವೆಲ್ ಆಸ್ ಸೈಜ್. ಎಕ್ಸ್ಕ್ಯೂಸ್ ಮೀ. ಸೊ ಇವಾಗ ನಾವು ಇದನ್ನ ಏನು ಮಾಡಬೇಕು, ವಿ ಯೂಸ್ ಟು ರನ್ ದಿಸ್. ನಾನು ಏನು ಮಾಡ್ತಾ ಇಲ್ಲ, ಜಸ್ಟ್ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ, ದೆನ್ ಇಟ್ ವಿಲ್ ಓಪನ್ ಇನ್ ದಿ ಬ್ರೌಸರ್. ಓಕೆ, ಬ್ರೌಸರ್ ಅಲ್ಲಿ ಏನಾಗಿದೆ, ಓಪನ್ ಆಗಿದೆ. ಬ್ರೌಸರ್ ಅಲ್ಲಿ ಓಪನ್ ಆದಾಗ ನೀವು ನೋಡ್ತಾ ಬನ್ನಿ, ಸಿ URL ಏನಿದೆ ಅನ್ನೋದು ಒಂದು ಗಮನ ಕೊಡಬೇಕಾಗುತ್ತೆ. ಇಲ್ಲಿ ಈ ಎಲ್ಲ ಪಾಯಿಂಟ್ಸ್ ನಮ್ಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಎಲ್ಲಿ ಆಕ್ಚುಯಲ್ HTML ಡಾಕ್ಯುಮೆಂಟ್ ಇದೆ ಆ ಡಾಕ್ಯುಮೆಂಟ್ ಕಂಪ್ಲೀಟ್ URL ಇದೆ, ನೋಡ್ತಾ ಬನ್ನಿ. ಇಲ್ಲಿ ಎಲ್ಲಿದೆ, ಸಿ ಡ್ರೈವ್ ಅಲ್ಲಿ ಯೂಸರ್ಸ್ ಅಂತ ಒಂದು ಫೋಲ್ಡರ್ ಇದೆ, ಅದರೊಳಗಡೆ ಫಾಲೋಡ್ ಬೈ ರಘು, ಅದರೊಳಗಡೆ ಡೆಸ್ಕ್ಟಾಪ್, ಅದರೊಳಗಡೆ ನಾನು BCA ಸೆಕೆಂಡ್ ಇಯರ್ 2021. ಸೊ ಅದರೊಳಗಡೆ ಏನಿದೆ, second.html ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನ ನಾನು ರನ್ ಮಾಡಿದ್ದೀನಿ. ಎರಡು ಪ್ಯಾರಾಗ್ರಾಫ್ ಕಂಟೆಂಟು ಈ ತರ ಏನಾಗಿದೆಯಪ್ಪ, ಪ್ರಿಂಟ್ ಆಗಿದೆ. ಎರಡು ಪ್ಯಾರಾಗ್ರಾಫ್ ಕಂಟೆಂಟ್ ಈ ತರ ಏನಾಗಿದೆ, ಇಲ್ಲಿ ಪ್ರಿಂಟ್ ಆಗಿದೆ. ಸೊ ಎರಡು ಪ್ಯಾರಾಗ್ರಾಫ್ ಕಂಟೆಂಟ್ ಏನೋ ಪ್ರಿಂಟ್ ಆಗಿದೆ. ನಾನು ಮತ್ತೊಂದು ಪ್ಯಾರಾಗ್ರಾಫ್ ಹಾಕೊಂತೀನಿ ಅಂದ್ರೆ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಫಾರ್ ದಟ್ ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಮೇಕ್ ದಿ ರೆಸ್ಪೆಕ್ಟಿವ್ ಚೇಂಜಸ್. ಇನ್ನೊಂದು ಪ್ಯಾರಾಗ್ರಾಫ್ ಟ್ಯಾಗ್ ಹಾಕೊಳ್ಳಿ. ಸೊ ಇದನ್ನ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ್ಮೇಲೆ ಸೊ ಇಲ್ಲಿ ಜಸ್ಟ್ ಏನು ಮಾಡ್ತಾ ಇದ್ದೀನಿ, ಐ ಯೂಸ್ ಟು ಕಾಪಿ ದಿಸ್ ಅಂಡ್ ಪೇಸ್ಟ್. ದಿಸ್ ಈಸ್ ವಾಟ್ ಥರ್ಡ್ ಪ್ಯಾರಾಗ್ರಾಫ್. ಇಲ್ಲಿ ಟ್ಯಾಬ್ ಹಾಕ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಇಟ್ 3 ಅಂತ ಹಾಕ್ತೀನಿ. ದಿಸ್ ಈಸ್ ವಾಟ್ ಥರ್ಡ್ ಒನ್. ಸೇವ್ ಮಾಡಿ. ಸೇವ್ ಮಾಡಿಬಿಟ್ಟು ಏನು ಮಾಡಬೇಕಾಗುತ್ತೆ, ನೀವು ಬ್ರೌಸರಿಗೆ ಬಂದ್ಬಿಟ್ಟು ಜಸ್ಟ್ ಯು ನೀಡ್ ಟು ರಿಫ್ರೆಶ್. ಬ್ರೌಸರಿಗೆ ಬಂದಿದ್ದೀವಿ, ಇಲ್ಲಿ ರಿಫ್ರೆಶ್ ಬಟನ್ ಇದೆ ನೋಡಿ, ಇದನ್ನ ರಿಫ್ರೆಶ್ ಮಾಡಿದ್ರೆ ಇವಾಗ ಅಲ್ಲಿ ಮಾಡಿರೋ ಚೇಂಜಸ್ ಏನಾಗ್ತಾ ಇದೆ, ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಗೆಟಿಂಗ್? ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪ್ನಿಂಗ್. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಇವಾಗ ಪ್ಯಾರಾಗ್ರಾಫ್ದು ಬಿಹೇವಿಯರ್ ಏನು ಅಂತ ತಿಳ್ಕೊಳ್ಳೋಣ. ಸಿ, ಕಮ್ ಟು ನೋಟ್ಸ್ ಹಿಯರ್. ಇಲ್ಲೇನು ಹೇಳ್ತಾ ಇದ್ದಾರೆ, ಪ್ಯಾರಾಗ್ರಾಫ್ ಅಲ್ಲಿ ಮಲ್ಟಿಪಲ್ ಸ್ಪೇಸಸ್ ಇನ್ ದಿ ಸೋರ್ಸ್ ಪ್ಯಾರಾಗ್ರಾಫ್ ಎಲಿಮೆಂಟ್ ಆರ್ ರೀಪ್ಲೇಸ್ಡ್ ಬೈ ಸಿಂಗಲ್ ಸ್ಪೇಸ್ ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಇದರ ಅರ್ಥ? ಸಿ, ನಾವಿಲ್ಲಿ ಅದಕ್ಕೆ ನಾನು ಹೇಳಿದ್ದು ವಿ ನೀಡ್ ಟು ಲರ್ನ್ ಆಲ್ ದಿಸ್ ಕಾನ್ಸೆಪ್ಟ್ ವಿತ್ ರೆಸ್ಪೆಕ್ಟ್ ಟು ಕೋಡ್. ಇಲ್ಲಿ ನಾರ್ಮಲ್ ಆಗಿ ಒಂದೊಂದೇ ಸ್ಪೇಸ್ ಕೊಡ್ತಾ ನಾನೇನ್ ಮಾಡಿದ್ದೀನಿ, ಪ್ಯಾರಾಗ್ರಾಫ್ ಕಂಟೆಂಟ್ ಹಾಕಿದ್ದೀನಿ. ಸೊ ಇಲ್ಲಿ ಮಲ್ಟಿಪಲ್ ಸ್ಪೇಸಸ್ ಕೊಟ್ಟಿದ್ದೀನಿ. ಈ ತರ ಮಲ್ಟಿಪಲ್ ಸ್ಪೇಸಸ್ ಕೊಟ್ರೆ ಈ ಮಲ್ಟಿಪಲ್ ಸ್ಪೇಸಸ್ನ ಸಿಂಗಲ್ ಸ್ಪೇಸ್ ಇಂದ ಏನ್ ಮಾಡುತ್ತೆ, ರೀಪ್ಲೇಸ್ ಆಗುತ್ತೆ. ಇದಕ್ಕೆ ನಮಗೆ ಪ್ರೂಫ್ ಬೇಕಪ್ಪ ಅಂತ ಅಂದ್ರೆ ನಾವಿಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲೆಲ್ಲೂ ಮಲ್ಟಿಪಲ್ ಸ್ಪೇಸಸ್ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಗೆಟಿಂಗ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ನೋಡ್ತಾ ಬನ್ನಿ. ಇಫ್ ದಿ ಕಂಟೆಂಟ್ ಆಫ್ ಎ ಪ್ಯಾರಾಗ್ರಾಫ್ ಟ್ಯಾಗ್ ಇಸ್ ಡಿಸ್ಪ್ಲೇಡ್ ಅಟ್ ಎ ಪೊಸಿಷನ್ ಅದರ್ ದೆನ್ ದಿ ಬಿಗಿನಿಂಗ್ ಆಫ್ ದಿ ಲೈನ್, ದಿ ಬ್ರೌಸರ್ ಬ್ರೇಕ್ಸ್ ದಿ ಕರೆಂಟ್ ಲೈನ್ ಅಂಡ್ ಇನ್ಸರ್ಟ್ ಬ್ಲಾಂಕ್ ಲೈನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು,
if the content of the paragraph tag is displayed at a position other than the beginning of the line. ಅಂದ್ರೆ ಸಪೋಸ್ ನಾವಿಲ್ಲಿ ಏನಾದ್ರೂ ಐ ವಿಲ್ ಕಮ್ ಟು ವಾಟ್ ದಿಸ್ ಎಕ್ಸಾಂಪಲ್. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರೂ ನಾನು ಸ್ಪೇಸ್ ಕೊಡ್ತಾ ಹೋದೆ ಅಂತಂದ್ರೆ ಇದನ್ನು ಸಹ ಏನ್ ಮಾಡಲ್ಲ, ಇದು ಕನ್ಸಿಡರ್ ಮಾಡಲ್ಲ. ಬ್ರೌಸರಿಗೆ ಬಂದ್ಬಿಟ್ಟು ನಾವು ರಿಫ್ರೆಶ್ ಮಾಡೋಣ, ಇದನ್ನು ಸಹ ಏನು ಮಾಡಲ್ಲ, ಕನ್ಸಿಡರ್ ಮಾಡಲ್ಲ. ಬಿಗಿನಿಂಗಲ್ಲಿ ಸ್ಪೇಸ್ ಕೊಟ್ರು ಕನ್ಸಿಡರ್ ಮಾಡಲ್ಲ, ಮಧ್ಯದಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಕೊಟ್ರು ಕನ್ಸಿಡರ್ ಮಾಡಲ್ಲ. ದಿಸ್ ಈಸ್ ವಾಟ್ ದಿ ಸೆಕೆಂಡ್ ಪಾಯಿಂಟ್. ಸೊ ಲೇಟರ್ ಫಾಲೋಡ್ ಬೈ ದಿಸ್ ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಟೆಲ್ಲಿಂಗ್. ಸೊ ಇದೆರಡು ಪಾಯಿಂಟ್ಸ್ನ ಹೇಳಿದ್ದಾಯ್ತು. ಇದಾದ್ಮೇಲೆ ಪ್ಯಾರಾಗ್ರಾಫ್ ಟ್ಯಾಗ್ ಬಂದ್ಬಿಟ್ಟು ಯಾವ ರೀತಿ ಈ ಕಂಟೆಂಟ್ನ ಪ್ರಿಂಟ್ ಮಾಡಬೇಕು ಅನ್ನೋದು ಈ ಬ್ರೌಸರ್ದು ಸೈಜ್ ಇರುತ್ತಲ್ಲ, ಸ್ಕ್ರೀನ್ ಸೈಜ್, ಅದ್ರ ಮೇಲೆ ಏನು ಮಾಡುತ್ತೆ, ಡಿಸೈಡ್ ಮಾಡುತ್ತೆ. ಇಲ್ಲಿ ನನ್ನ ಸ್ಕ್ರೀನ್ ಸೈಜ್ ಸಪೋಸ್ ಕಡಿಮೆ ಆಯ್ತಪ್ಪ ಅಂತ ಅಂದ್ಕೊಳ್ಳಿ, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇವಾಗ ಮೊಬೈಲ್ ಅಪ್ರೋಚ್ಗೆ ನಾನೇನು ಮಾಡ್ತಾ ಇದ್ದೀನಿ, ಐ ಯೂಸ್ ಟು ಶಿಫ್ಟ್. ಸೊ ಇಲ್ಲಿ ಮೊಬೈಲ್ ಅಪ್ರೋಚ್ಗೆ ನಾನಿಲ್ಲಿ ಶಿಫ್ಟ್ ಆದೆ ಅಂತ ಅಂದಾಗ ಐ ಯೂಸ್ ಟು ಕ್ಲಿಕ್ ಆನ್ ದಿಸ್. ಸೊ ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ನಂಬರ್ ಆಫ್ ಲೈನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರಣ ಏನಪ್ಪ ಅಂತ ಅಂದರೆ, ಆ ಮೊಬೈಲ್ದು ಎಷ್ಟು ಏನು ವಾಟ್ ಇಸ್ ದಟ್ ಸ್ಕ್ರೀನ್ ಬಿಡ್ತಿರುತ್ತೆ, ಅದ್ರ ಪ್ರಕಾರ ಏನಾಗ್ತಾ ಹೋಗುತ್ತೆ, ಈ ಪ್ಯಾರಾಗ್ರಾಫ್ ಕಂಟೆಂಟ್ ವಾಟ್ ಚೇಂಜ್ ಆಗ್ತಾ ಹೋಗುತ್ತೆ, ಆಸ್ ವೆಲ್ ಆಸ್ ದಟ್ ಆ ಸ್ಕ್ರೀನ್ ವಿಡ್ತ್ಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ವಾಟ್ ದಿ ಪಾಯಿಂಟ್ ವಿ ನೀಡ್ ಟು ಕೀಪ್ ಇನ್ ಅವರ್ ಮೈಂಡ್. ಒಂದು ಅರ್ಥ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಪ್ಯಾರಾಗ್ರಾಫ್ ಟ್ಯಾಗು ಎಕ್ಸ್ಟ್ರಾ ಲೈನ್ಸ್ ಎಲ್ಲ ಎಕ್ಸ್ಟ್ರಾ ಸ್ಪೇಸಸ್ ಬಂದರೆ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟು ಅದ್ರದ್ದು ವಿಡ್ತ್ ಬಂದ್ಬಿಟ್ಟು ಡಿಪೆಂಡಿಂಗ್ ಅಪಾನ್ ದಿ ಸ್ಕ್ರೀನ್ ವಿಡ್ತ್ ಹೆಂಗಿರುತ್ತೆ ಅದ್ರ ಮೇಲೆ ಏನಾಗುತ್ತೆ, ಡಿಸೈಡ್ ಆಗುತ್ತೆ ಅಂತ. ದಿಸ್ ಈಸ್ ವಾಟ್ ರಿಲೇಟೆಡ್ ಟು ಪ್ಯಾರಾಗ್ರಾಫ್ ಟ್ಯಾಗ್. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದಿದೆಯಪ್ಪ ಅಂತ ಅಂದ್ರೆ ಲೈನ್ ಬ್ರೇಕ್ ಅಂತ ಇದೆ. ವಾಟ್ ಎಕ್ಸಾಕ್ಟ್ಲಿ ಲೈನ್ ಬ್ರೇಕ್, ಬನ್ನಿ ಇಲ್ಲಿ ನೋಡೋಣ. ಮತ್ತೆ ನಮ್ಮ ಎಡಿಟ್ರಿಗೆ ಬನ್ನಿ. ಎಡಿಟ್ರಿಗೆ ಬಂದ್ಮೇಲೆ ನನಗೆ ಇಲ್ಲೊಂದು ಲೈನ್ ಬ್ರೇಕ್ ಬೇಕು. ಇದು ನಮ್ಮ ಥರ್ಡ್ ಪ್ಯಾರಾಗ್ರಾಫ್ ಇದೆಯಲ್ಲ, ಇಲ್ಲಿ ಏನ್ ಬೇಕಾಗುತ್ತೆ, ಒಂದು ಲೈನ್ ಬ್ರೇಕ್ ಬೇಕಾಗುತ್ತೆ. ಬಟ್ ನಾನಿಲ್ಲಿ ಲೈನ್ ಬ್ರೇಕ್ ಕೊಡ್ತೀನಿ. ಸೊ ಇದನ್ನ ಸೇವ್ ಮಾಡ್ತೀನಿ. ಆದ್ಮೇಲೆ ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಏನಾಗಬೇಕಿದು, ರಿಫ್ಲೆಕ್ಟ್ ಆಗಬೇಕು. ಸೊ ನೋಡೋಣ ಇದನ್ನ. ನೋಡಿ ಇಲ್ಲಿ ಬಟ್ ಇಲ್ಲಿ ಏನಾಗಿಲ್ಲ, ಲೈನು ಹೊಸ ಲೈನು ನ್ಯೂ ಲೈನಲ್ಲಿ ಪ್ರಿಂಟ್ ಆಗಿಲ್ಲ. ನಾನು ಇಲ್ಲಿ ನ್ಯೂ ಲೈನಲ್ಲಿ ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಬಟ್ ಇದೆಲ್ಲ ಪ್ಯಾರಾಗ್ರಾಫ್ ಟ್ಯಾಗ್ ಕನ್ಸಿಡರ್ ಮಾಡಲ್ಲ. ನಾವೇನು ಕೊಟ್ರು ಅದು ಕರೆಕ್ಟಾಗಿ ಏನು ಮಾಡುತ್ತೆ, ಒಂದು ಸ್ಪೇಸ್ ಕೊಟ್ಬಿಟ್ಟು ಪ್ರಿಂಟ್ ಮಾಡುತ್ತೆ. ಹಾಗಾದರೆ ನಮಗೆ ನ್ಯೂ ಲೈನ್ ಬೇಕಪ್ಪ ಅಂದರೆ ಏನು ಮಾಡಬೇಕು, ಜಸ್ಟ್ ಬ್ರೇಕ್ ಟ್ಯಾಗ್ ಹಾಕ್ಕೊಳ್ಳಿ. ಏನು ಹಾಕೋಬೇಕಾಗುತ್ತೆ, ಬ್ರೇಕ್ ಟ್ಯಾಗ್ ಹಾಕೊಳ್ಳಿ. ಇದು ಎಕ್ಸಾಕ್ಟ್ಲಿ ನ್ಯೂ ಲೈನ್ \n ಥರ ವರ್ಕ್ ಆಗುತ್ತೆ. ನಿಮ್ಮ ಜಾವದಲ್ಲಿ ಎಂಡೆಲ್ ಯೂಸ್ ಮಾಡ್ತೀರಲ್ಲ, ಎಂಡೆಲ್ ಯೂಸ್ ಮಾಡ್ತೀರಾ ಜಾವದಲ್ಲಿ? ಇಲ್ಲ, C++ ಅಲ್ಲಿ ಎಂಡೆಲ್ ಯೂಸ್ ಮಾಡೋದು. ಜಾವದಲ್ಲಿ ಏನು ಮಾಡ್ತೀವಿ, system.out.println ಅಂತ ಹೇಳ್ತೀವಲ್ಲ, ನ್ಯೂ ಲೈನ್, ಆ ಥರನೇ ವರ್ಕ್ ಆಗುತ್ತೆ ಇದು. ಗೆಟಿಂಗ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ನಾನು ಸೇವ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಐ ಯೂಸ್ ಟು ರಿಫ್ರೆಶ್. ನೋಡಿ ನೆಕ್ಸ್ಟ್ ಲೈನ್ಗೆ ಏನಾಗಿದೆ, ಜಂಪ್ ಆಗಿದೆ. ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು ಯಾವುದಪ್ಪ ಅಂತ ಅಂದ್ರೆ, ಯಾವ ಟ್ಯಾಗ್ನ ಯೂಸ್ ಮಾಡಿದ್ದೀವಿ ನಾವು ಅನ್ನೋದನ್ನ ನೋಡ್ಕೋಬೇಕು. ದಟ್ ಈಸ್ ವಾಟ್ ಬ್ರೇಕ್ ಟ್ಯಾಗ್. ಸೊ ಬ್ರೇಕ್ ಟ್ಯಾಗ್ ಬಂದ್ಬಿಟ್ಟು ಇದು ಅನ್ಪೇರಿಡ್ ಟ್ಯಾಗ್. ಇದಕ್ಕೆ ಯಾವುದೇ ರೀತಿ ಇನ್ನೊಂದು ಜೋಡಿ ಇಲ್ಲ. ಇಲ್ಲೇನೆ ಓಪನಿಂಗ್ ಆಗುತ್ತೆ, ಇಲ್ಲೇನೆ ಕ್ಲೋಸಿಂಗ್ ಆಗಿದೆ. ಹಾಗಾಗಿ ರೀಸೆಂಟ್ ಸಿಂಟ್ಯಾಕ್ಸ್ ಪ್ರಕಾರ ಈ ತರ ನಾವೇನ್ ಮಾಡಬೇಕಾಗುತ್ತೆ, ವಿ ನೀಡ್ ಟು ಕ್ಲೋಸ್. ಗಾಟ್ ಇಟ್? ಸೊ ಇದು ಅನ್ಪೇರಿಡ್ ಟ್ಯಾಗ್. ಇದ್ರ ಕೆಲಸ ಏನಪ್ಪಾ ಅಂದ್ರೆ ಲೈನ್ ಬ್ರೇಕ್ನ ಇಂಡ್ಯೂಸ್ ಮಾಡೋದು. ಗೆಟಿಂಗ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಕಂಟೆಂಟ್ ಯಾವುದಿದೆ ನೋಟ್ಸ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ಸೇಮ್ ಎಕ್ಸಾಂಪಲ್ ಹೇಳಿದಾರೆ ಇಲ್ಲಿ. ಅದಾದ್ಮೇಲೆ ಪ್ರಿಸರ್ವಿಂಗ್ ವೈಟ್ ಸ್ಪೇಸಸ್ ಅಂತ ಹೇಳಿದಾನೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ದೇರ್ ಇಸ್ ಎ ಟ್ಯಾಗ್ ಕಾಲ್ಡ್ ಪ್ರೀ ಟ್ಯಾಗ್ ಅಂತ ಇದೆ. ಏನಿದೆ, ಪ್ರೀ ಟ್ಯಾಗ್ ಅಂತ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾವು ನೋಡ್ತಾ ಬರೋಣ. ಇದೇನಿದೆ, ಈ ಬ್ರೇಕ್ನ ನಾನು ತೆಗೆದ್ಬಿಡಿ, ಇಲ್ಲ ಅಂದ್ರೆ ಬ್ರೇಕ್ ಇರ್ಲಿ ಬಿಡಿ, ನೋ ಪ್ರಾಬ್ಲಮ್. ಇಲ್ಲಿ ಪ್ರೀ ಟ್ಯಾಗ್, ದಿಸ್ ಈಸ್ ವಾಟ್ ಪ್ರೀ ಟ್ಯಾಗ್. ನಾನು ಪ್ಯಾರಾಗ್ರಾಫ್ ಟ್ಯಾಗ್ನ ಪ್ರೀ ಟ್ಯಾಗ್ ಅಂತ ಮಾಡಿದ್ದೀನಿ. ಇದು ಒಳಗಡೆ ಇರೋ ಕಂಟೆಂಟ್ ಯಾವ ರೀತಿ ಇರುತ್ತೋ ಅದೇ ರೀತಿ ಪ್ರಿಂಟ್ ಮಾಡುತ್ತೆ. ಅಂದ್ರೆ ಮಧ್ಯದಲ್ಲಿ ಸ್ಪೇಸಸ್ ಇದ್ರೆ ಅದನ್ನು ಕನ್ಸಿಡರ್ ಮಾಡುತ್ತೆ, ಈ ನ್ಯೂ ಲೈನ್ ಇದ್ರೆ ಅದನ್ನು ಕನ್ಸಿಡರ್ ಮಾಡುತ್ತೆ. ಇದನ್ನೆಲ್ಲ ಹಾಗೆ ಇಟ್ಕೊಳ್ಳುತ್ತೆ, ಪ್ರಿಸರ್ವ್ ಮಾಡುತ್ತೆ. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಪ್ರಿಸರ್ವಿಂಗ್ ವೈಟ್ ಸ್ಪೇಸಸ್ ಅಂಡ್ ಲೈನ್ ಬ್ರೇಕ್ಸ್. ಈ ಲೈನ್ ಬ್ರೇಕ್ಸ್ ಏನಿರುತ್ತೆ ಅದನ್ನೆಲ್ಲ ಪ್ರಿಸರ್ವ್ ಮಾಡುತ್ತೆ. ಸೊ ಇವಾಗ ನಾನು ಸೇವ್ ಮಾಡಿಬಿಟ್ಟು ಏನ್ ಮಾಡ್ತಾ ಇದ್ದೀನಿ, ಐ ಯೂಸ್ ಟು ರಿಫ್ರೆಶ್. ನೋಡಿ ನಾನಿಲ್ಲಿ ಯಾವ ರೀತಿ ಕೊಟ್ಟಿದ್ನೋ ಅದೇ ರೀತಿ ಏನಾಗಿದೆ, ಪ್ರಿಂಟ್ ಆಗಿದೆ. ಇಲ್ಲಿ ಸ್ಪೇಸಸ್ ಇದೆಯಾ? ಎಸ್, ಸ್ಪೇಸ್ ಇದೆ. ನೆಕ್ಸ್ಟ್ ಲೈನಿಗೆ ಬಂದಿದ್ಯಾ? ಬಂದಿದೆ, ಹೌದು. ಗೆಟಿಂಗ್? ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದಿ ಪ್ರೀ ಟ್ಯಾಗ್, ದಿ ವರ್ಕಿಂಗ್ ವೇ ಆಫ್ ಪ್ರೀ ಟ್ಯಾಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ವಿ ಹ್ಯಾವ್, ಪ್ರೀ ಟ್ಯಾಗ್ ಆದ್ಮೇಲೆ
ವಾಟ್ ಇಲ್ಲೊಂದು ನೋಟ್ ಹೇಳ್ತಾ ಇದ್ದಾನೆ ಏನಪ್ಪ, ಪ್ರೀ ಎಲಿಮೆಂಟ್ ಕ್ಯಾನ್ ಕಂಟೈನ್ ವರ್ಚುಯಲಿ ಎನಿ ಅದರ್ ಟ್ಯಾಕ್ಸ್ ಎಕ್ಸೆಪ್ಟ್ ದೋಸ್ ದಟ್ ಕಾಸಸ್ ಎ ಪ್ಯಾರಾಗ್ರಾಫ್ ಬೇಕ್ ಸಚ್ ಆಸ್ ಪ್ಯಾರಾಗ್ರಾಫ್ ಎಲಿಮೆಂಟ್ಸ್. ಅಂದ್ರೆ ಪ್ರೀ ಟ್ಯಾಗ್ ಅಲ್ಲೂ ನಾವು ಬೇರೆ ಟ್ಯಾಕ್ಸ್ ಹಾಕೋಬಹುದಂತೆ, ಬೇರೆ ಬೇರೆ ಯಾವುದು ವಾಟ್ ಈ ಪ್ಯಾರಾಗ್ರಾಫ್ ಹಾಕಿದ್ರೆ ಅದು ಇದೇ ತರ ಬರ್ಬೇಕಂತ ಹೇಳಲಿಕ್ಕಾಗಲ್ಲ. ಅಂತ ಟ್ಯಾಕ್ಸ್ ನ ಬಿಟ್ಟು ಬೇರೆ ಟ್ಯಾಕ್ಸ್ ನ ವಿ ಕ್ಯಾನ್ ಏಬಲ್ ಟು ಇನ್ಕ್ಲೂಡ್ ವಿತ್ ರೆಸ್ಪೆಕ್ಟ್ ಟು ಪ್ರೀ ಟ್ಯಾಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಹೆಡ್ಡಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಹೆಡ್ಡಿಂಗ್ ಟ್ಯಾಕ್ಸ್ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣಂತೆ. ಸದ್ಯಕ್ಕೆ ಇವತ್ತು ನಾವು ಯಾವ್ಯಾವ ಟ್ಯಾಗ್ಸ್ ನೋಡಿದೀವಿ ಅಂತಂದ್ರೆ, ಒಂದು ಪ್ಯಾರಾಗ್ರಾಫ್ ಟ್ಯಾಗ್ ನೋಡಿದೀವಿ, ನೆಕ್ಸ್ಟ್ ಪ್ರೀ ಟ್ಯಾಗ್ ನೋಡಿದೀವಿ, ಮತ್ತೆ ಲೈನ್ ಬ್ರೇಕ್ ಟ್ಯಾಗ್ ನ ನೋಡಿದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ವಿ ನೀಡ್ ಟು ವಾಟ್ next class we need to look at other different tags. Thank you all. Have a nice day.